ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಆಲೂ ಪರೋಟ ಮಾಡಕತ್ತೀನಿ ನೋಡ್ರಿ. ಅಗದಿ ಸಿಂಪಲ್ಲಾಗಿ ಅಗದಿ ರುಚಿಯಾದ ನಾವು ಆಲೂ ಪರೋಟ ಮಾಡೋಣ್ರಿ ಇವತ್ತು. ಬರ್ರಿ ಆಲೂ ಪರೋಟಕ್ಕೆ ಏನೇನು ಬೇಕಂತೇಳಿ ನೋಡೋಣ. ಈಗ ಸ್ವಲ್ಪ ನಾನು ಗೋಧಿ ಹಿಟ್ಟು ತೊಗೊಂಡಿನಿ ನೋಡ್ರಿ ಮನೆಯಾಗಿಂದು. ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಾಕತ್ತೀನಿ ನೋಡ್ರಿ. ಉಪ್ಪು ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ, ಎಣ್ಣೆ ಹಾಕಿದಾದ್ಮೇಲೆ ಸ್ವಲ್ಪ ಅದನ್ನು ಎಣ್ಣೆ ಉಪ್ಪು ಮಿಕ್ಸ್ ಆಗುವಂಗೆ ಸ್ವಲ್ಪ ಮಿಕ್ಸ್ ಮಾಡೋಣ್ರಿ. ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟು ಕಲಿಸ್ಕೊಂಡ್ರಿ. ಈಗ ನೋಡ್ರಿ, ಇಷ್ಟ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿದ್ರೆ ಸಾಕ್ರಿ. ಈಗ ನಾನು ಬಟಾಟೆ ಕುದಿಸ್ಕೊಂಡು ಇಟ್ಕೊಂಡಿನಿ ನೋಡ್ರಿ. ಒಂದು 4 ಬಟಾಟೆ ಕುದಿಸಿದ್ದೀನಿ ರೀ. ಅವಕ್ಕೆ ಸ್ವಲ್ಪ ತಣ್ಣೀರು ಹಾಕಿ ಮ್ಯಾಲಿನ ಚಪ್ಪೆ ಎಲ್ಲ ತೆಗೀನ್ರಿ. ಮ್ಯಾಲಿನೆಲ್ಲ ಚಪ್ಪೆ ತೆಗೆದು ನಾವು ಅದನ್ನೆಲ್ಲ ಮ್ಯಾಶ್ ಮಾಡ್ಕೋಬೇಕಾಕತ್ರಿ. ಈಗ ಅವನ್ನೆಲ್ಲ ಮ್ಯಾಲಿನ ಚಪ್ಪೆ ತೆಗೆದಿದ್ದೀನಲ್ರಿ. ಈಗ ಒಂದು ಸ್ಪೂನ್ ತೊಗೊಂಡ್ಕ್ಯಾರ ಸ್ಪೂನ್ಲೆನ ಅದನ್ನೆಲ್ಲ ನಾವು ಮ್ಯಾಶ್ ಮಾಡಕತ್ತೀನಿ ನೋಡ್ರಿ. ನಾನು ಇಲ್ಲಕ ಮ್ಯಾಶರ್ಲೆ ಮ್ಯಾಶ್ ಮಾಡಿದ್ರು ನಡಿತೈತ್ರಿ. ಈಗೇನು ನಾವು ಮ್ಯಾಗಿ ಅದು ತಿಂತೀರಲ್ಲ, ಆ ಸ್ಪೂನ್ಲೆ ನಾವು ಹಿಂಗೆ ಮಾಡಿದ್ವಪ್ಪ ಅಂದ್ರೆ ಅಗದಿ ಕರೆಕ್ಟಾಗಿ ಎಲ್ಲ ಮ್ಯಾಶ್ ಆಗಿರ್ತೈತ್ರಿ. ಎಲ್ಲಿ ಹಳಕ್ಕೆ ಬಟಾಟೆ ಇರಬಾರ್ದು ರೀ. ಯಾಕಂದ್ರೆ ನಾವು ಚಪಾತಿ ಲಟ್ಸೋ ಟೈಮ್ದಾಗ, ಪರೋಟ ಮಾಡೋ ಟೈಮ್ದಾಗ ಅದು ಹಳಕ್ಕಿತ್ತಪ್ಪ ಅಂದ್ರೆ ಚಪಾತಿ ಹರಿದ ಬಿಡ್ತೈತ್ರಿ ಅದು. ಹಿಂಗಾಗಿ ಅದೆಲ್ಲ ಮ್ಯಾಶ್ ಮಾಡ್ಕೊಂಡು ಆದ್ಮೇಲೆ ಈಗ ಒಂದು ಕಡಾಯಿಗೆ ಕಾಸಕ್ಕೆ ಇಟ್ಟಿದ್ದೆ ನೋಡ್ರಿ. ನಾನು ಅದ್ರಾಗ ಸಾಸಿವೆ ಜೀರಿಗೆ ಹಾಕಿ ಸಣ್ಣಗೆ ಉಳ್ಳಾಗಡ್ಡಿ 1-2 ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ. ನಾನು ಅದ್ರಾಗ ಸ್ವಲ್ಪ ಸಣ್ಣಗೆ ಹಸಿಮೆಣ್ಸಿನ್ಕಾಯಿನೂ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ. ಅವನ್ನ ಈಗ ಫ್ರೈ ಮಾಡ್ಕೊಂಡ್ರೆ ನಾವು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ರೀ ಫ್ರೈ ಮಾಡೋಣ್ರಿ. ಅಗದಿ ಸಿಂಪಲ್ಲಾಗಿ ಮಾಡೋದ್ರಿ ಇದನ್ನು. ಬಟಾಟೆ ಅಟ್ಟು ಕುದ್ದದ್ದು ಇದ್ದಪ್ಪ ಅಂದ್ರೆ ಚಪಾತಿ ಹಿಟ್ಟು ಅಂತ ನಾದಿದ್ದಿತ್ತು ಅಂದ್ರೆ ಅಗದಿ 5 ನಿಮಿಷದಾಗ ಆಗಿಬಿಡ್ತೈತೆ ರೀ. ಈಗ ಸ್ವಲ್ಪ ನಾನು ಕರಿಬೇವನ್ನ ಕಟ್ ಮಾಡಿ ಇಟ್ಟಿದ್ದೆ ರೀ. ಕರಿಬೇವನ್ನ ಹಾಕಾಕತ್ತೀನಿ ನೋಡ್ರಿ. ಈಗ ಕರಿಬೇವನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ಫ್ರೈ ಮಾಡಿದಾದ್ಮೇಲೆ ಸ್ವಲ್ಪ ಈಗ ಅರಿಶಿನ ಹಾಕಾಕತ್ತೀನಿ ನೋಡ್ರಿ. ಅರಿಶಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ. ಯಾಕಂದರೆ ಚಪಾತಿ ಹಿಟ್ಟಿಗೂ ಹಾಕಿರ್ತೀವಲ್ಲ, ಈಗ ನೋಡಿಕೊಂಡು ಉಪ್ಪು ಹಾಕ್ಬೇಕ್ರಿ. ಇಲ್ಲಕ್ಕೆ ಅದಕ್ಕೂ ಜಾಸ್ತಿ ಇದಕ್ಕೂ ಜಾಸ್ತಿ ಅಂದ್ರೆ ತಿನ್ನೋ ಮುಂದೆ ಉಪ್ಪಿನ ಕಟ್ಟಿ ಆಗಿಬಿಡ್ತೈತೆ ರೀ. ಈಗ ಎಲ್ಲ ಫ್ರೈ ಆದ ಕೂಡಲೇ ರೀ ನಾವು ಇದು ಏನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಿರಲ್ಲ ಬಟಾಟೆ, ಅದನ್ನು ಹಾಕಕತ್ತೀನಿ ನೋಡ್ರಿ. ಈಗ ಹಾಕಿದಾದ್ಮೇಲೆ ಈಗ ಅದ್ರಾಗ ಕೊತ್ತಂಬರಿನ ಮಿಕ್ಸ್ ಮಾಡಿ ಹಾಕಿ ಮಿಕ್ಸ್ ಮಾಡೋಣ್ರಿ. ಈಗ ಕೊತ್ತಂಬರಿ ಇದು ಎಲ್ಲ ನಾವು ಒಗ್ಗರಣೆ ಏನು ಹಾಕಿದ್ದಿರಲ್ಲ ಎಲ್ಲ ಕಡಿಸಿ ಉಪ್ಪು ಉಳ್ಳಾಗಡ್ಡಿ ಖಾರ ಎಲ್ಲ ಕೂಡುವಂಗೆ ಚೆಂದಾಗೆ ಒಂದು 5 ನಿಮಿಷ ಮ್ಯಾಶ್ ಮಾಡಿಕೊಂಡು ಕೂಡಿಸಿದಾದ್ಮೇಲೆ ಈಗ ಚಪಾತಿ ಹಿಟ್ಟು ಏನು ನಾದಿ ಇಟ್ಕೊಂಡಿದ್ದಿರಲ್ಲ ಅದು ಸ್ವಲ್ಪ ಒಂದೊಂದು ಉಳ್ಳಿ ತೊಗೊಂಡ್ರಿ. ಉಳ್ಳಿ ತೊಗೊಂಡು ಸ್ವಲ್ಪ ನಿಮಗೆ ದೊಡ್ಡ ಬೇಕಂದ್ರೆ ದೊಡ್ಡ ಉಳ್ಳಿ ತೊಗೊರಿ, ಇಲ್ಲಕಂದ್ರೆ ಸಣ್ಣ ಬೇಕಂದ್ರೆ ಸಣ್ಣ ತೊಗೊರಿ. ನಿಮಗೆ ಹೆಂಗೆ ಬೇಕಿರಲ್ಲ ಹಂಗೆ ನೋಡಿಕೊಂಡು ತೊಗೊರಿ. ತೊಗೊಂಡು ಬಿಸಿ ನಾವು ಮಾಡಿ ಇಂಥ ಥಂಡಿ ಟೈಮ್ದಾಗ ಮುಂಜಾನೆ ನಾಷ್ಟಕ್ಕಾಯ್ತು, ಮಧ್ಯಾಹ್ನ ಊಟದ ಜೊತೆ ಆಯ್ತು, ಹೆಂಗೆ ಊಟ ಮಾಡಿದ್ರು ನಡಿತೈತ್ರಿ. ಇವನ್ನ ಯಾವುದು ಏನು ಚಟ್ನಿ ಗಿಟ್ನಿ ಏನು ಬೇಡ್ರಿ. ಒಂದು ಕಪ್ ಚಹಾ ಇತ್ತಪ್ಪ ಅಂದ್ರೆ ಚಹಾ ದಿಂಬಲೆನ ನಡಿತೈತ್ರಿ. ಈಗ ನೋಡ್ರಿ, ಈಗ ಬಟಾಟೆ ಸ್ವಲ್ಪ ಅದೇನು ನಾವು ಒಳಗೆ ತುಂಬೋದು ಬಟಾಟೆ ಪಲ್ಯ ಏನು ಮಾಡಿ ಇಟ್ಕೊಂಡಿರಲ್ಲ, ಆ ಬಟಾಟೆ ಪಲ್ಯ ಸ್ವಲ್ಪ ಜಾಸ್ತಿನ ತೊಗೊರಿ. ಯಾಕಂದ್ರೆ ಸ್ವಲ್ಪ ಕಡಿಮೆ ಹಾಕಿದ್ದು ಅಂದ್ರೆ ತಿನ್ನೋ ಮುಂದೆ ಅಷ್ಟೊಂದು ಟೇಸ್ಟ್ ಹತ್ತಂಗಿಲ್ಲ ರೀ. ಸ್ವಲ್ಪ ಬಟಾಟೆ ಇದು ಜಾಸ್ತಿ ತೊಗೊಂಡು ಈಗ ಹೋಳ್ಗೆ ಹೂರಣ ಹೆಂಗೆ ಮೆತ್ತಗೆ ಮಾಡ್ಕೊಂಡಿರ್ತೀವಲ್ಲ ಹಂಗೆ ಮೆತ್ತಗೆ ಮಾಡ್ಕೊಂಡು, ಈಗ ಹೋಳ್ಗೆ ಮಾಡೋ ಮುಂದೆ ಹೆಂಗೆ ನಾವು ಅಚ್ಚು ಮಾಡ್ಕೊತಿರಲ್ಲ ಆ ಟೈಪ್ ಅಚ್ಚು ಮಾಡ್ಕೋಬೇಕ್ರಿ. ಅಚ್ಚು ಸ್ವಲ್ಪ ಎಲ್ಲಾರ ಬಿಟ್ಕೊಂಡಿತ್ತಪ್ಪ ಅಂದ್ರೆ ನಾವು ಲಟ್ಸೋ ಟೈಮ್ದಾಗ ರೀ ಎಲ್ಲ ಬಟಾಟೆ ಎಲ್ಲ ಹೊರಗೆ ಬಂದುಬಿಡ್ತೈತೆ ರೀ. ಸ್ವಲ್ಪ ನೋಡಿಕೊಂಡು ಚೆಂದಾಗೇನ ಅಚ್ಚು ಮಾಡ್ಕೋಬೇಕ್ರಿ. ಈಗ ಅಚ್ಚು ಮಾಡ್ಕೊಂಡು ಆದ್ಮೇಲೆ ಈಗ ಚಪಾತಿ ಲಟ್ಸೋ ಮಣೆ ತೊಗೊಂಡ್ರೆ ಚಪಾತಿ ಲಟ್ಸೋ ಮಣೆ ತೊಗೊಂಡು ಸ್ವಲ್ಪ ಒಣ ಹಿಟ್ಟು ಹಚ್ಕೊಳಕತ್ತೀನಿ ನೋಡ್ರಿ. ನಾನು ಒಣ ಹಿಟ್ಟು ಹಚ್ಕೊಂಡು ಸ್ವಲ್ಪ ಲಟ್ಸೋಣ್ರಿ. ಈಗ ತಿಳುನೂ ಅಲ್ಲ ದಪ್ಪು ಅಲ್ಲ, ಹಂಗೆ ಮೀಡಿಯಮ್ಮ ಲಟ್ಟಿಸ್ಕೋಬೇಕ್ರಿ. ಪೂರ್ತಿ ದಪ್ಪಗೆ ಬಿಟ್ರಂತೀವಿ ಅಷ್ಟು ತಿನ್ನೋಕ್ಕಾಗಂಗಿಲ್ಲ ರೀ. ಬಾಯಾಗ ಹಸಿ ಹತ್ತಿ ಬಿಡ್ತಾವೆ. ಸ್ವಲ್ಪ ನಾವು ಅಷ್ಟ್ರಾಗ ನೋಡ್ಕೊಂಡು ಸ್ವಲ್ಪ ತಿಳುವಾಗೇನ ಲಟ್ಟಿಸ್ಕೋಬೇಕ್ರಿ. ಈಗ ಲಟ್ಸಿದಾದ್ಮೇಲೆ ತೆವಿನೂ ಕಾಸಕ್ಕೆ ಇಟ್ಟಿದ್ದೆ ನಾನು. ತೆವಿನೂ ಕಾದೈತ್ರಿ. ತೆವಿ ಕಾದದ್ದಾದ್ಮೇಲೆ ಈಗ ಪರೋಟ ಹಾಕಿದೆ ನೋಡ್ರಿ. ನಾನು ಹಾಕಿ ನಿಮ್ಮಂತಿಗೆ ಬೆಣ್ಣೆ ಇದ್ರೆ ಬೆಣ್ಣೆ ಹಾಕಿ ಬೇಯಿಸ್ಕೋರಿ, ಇಲ್ಲಕಂದ್ರೆ ತುಪ್ಪ ಹಾಕಿ ಬೇಯಿಸ್ಕೊಂಡ್ರೆ ನಡಿತೈತಿ, ಇಲ್ಲಕಂದ್ರೆ ಎಣ್ಣೆನೂ ಹಚ್ಬೋದು ರೀ. ನಾನು ಎಣ್ಣೆ ಹಚ್ಚಿ ಬೇಯಿಸಾಕತ್ತೀನಿ ನೋಡ್ರಿ. ಎರಡೂ ಬಾಜುಕ್ಕೂ ಎಣ್ಣೆ ಹಚ್ಚಿ ಸಂತಗೆ ಜೋರು ಗ್ಯಾಸ್ ಮೇಲೆ ಬೇಯಿಸ್ಬಾರ್ದು ರೀ. ಯಾಕಂದ್ರೆ ಒಳಗೆ ಸ್ವಲ್ಪ ಹಸಿ ಅನ್ನಿಸ್ತೈತೆ ರೀ. ಎಷ್ಟು ಮೀಡಿಯಮ್ ನಾವು ಗ್ಯಾಸ್ ಇಟ್ಕೊಂಡು
ಎಷ್ಟು ಚಂದ ನಾವು ಹಗಲೆಲ್ಲ ಆಚಿಕ ಈಚಿಕ ಹೊಳ್ಳೊಳಿಸಿ ಬೇಯಿಸ್ತೇವಲ್ಲ ಅಷ್ಟು ಬಾಯಾಗ ಟೇಸ್ಟ್ ಬರ್ತೈತೆ ರೀ ಇದು. ಸ್ವಲ್ಪ ನಾವು ಗ್ಯಾಸ್ ಸಣ್ಣ ಇಟ್ಕೊಂಡನ ಬೇಯಿಸ್ಕೋಬೇಕಾಗ್ತೈತೆ ರೀ ಇದು. ತಿರುಗಟ್ಟಿಗೆ ಹೊಳ್ಳೊಳಿಸಿ ಸ್ವಲ್ಪ ಹಿಂಗೆ ಹತ್ತಿಕ್ಕಿ ಬೇಯಿಸ್ಕೋಬೇಕ್ರಿ. ಈಗ ಉಬ್ಬುತ್ತಾವ್ರಲ್ಲ, ಉಬ್ಬಿದ ಕೂಡಲೇ ತೆಗ್ದೀವಿ ಅಂದ್ರೆ ಬಾಯಾಗ ಸ್ವಲ್ಪ ಹಸಿ ಅನ್ನಿಸ್ತಾವ್ರಿ. ಅದಕ್ಕಾಗಿ ನಾನು ಉಬ್ಬಾಕ ಬಿಡಾಕ ತಯಾರಿಲ್ಲ ರೀ. ಬಿಟ್ಟರೆ ಉಬ್ಬುತ್ತಾವ್ರವ, ಉಬ್ಬಿದ್ರೆ ಅಷ್ಟೊಂದು ಟೇಸ್ಟ್ ಬರಂಗಿಲ್ಲ ರೀ ಇದು. ಹೀಗಾಗಿ ನಾವು ಹಗಲೆಲ್ಲ ಹಿಂಗೆ ಬೇಯಿಸ್ಕೊಂಡ್ರು ಭಾಳ ಅಂದ್ರೆ ಭಾರಿ ರುಚಿ ಆಗ್ತಾವ್ರಿ. ಈಗೆಲ್ಲನೂ ಅದೇ ಟೈಪ್ನ ನಾನು ಲಟ್ಟಿಸ್ಕೊಂಡು ಅದೇ ಥರನ ತೆಳಗ ಮ್ಯಾಲ ಎಣ್ಣೆ ಹಚ್ಚಿ ಬೇಯ್ಸಾಕತ್ತೀನಿ ನೋಡಿರಿ. ಸುಡುವ ನಾವು ಮಾಡ್ತಾನೆ ಮಕ್ಕಳಿಗೆ ಆಯ್ತು ಮನ್ಯಾಗ ಆಯ್ತು ಎಲ್ಲರಿಗೂ ಕೊಟ್ಟಿವಪ್ಪ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ರೀ. ಇವು ಆರಿದಕ್ಕಿಂತ ಸುಡು ಇದ್ದಾಗನ ತಿಂದ್ರೆ ಭಾರಿ ಟೇಸ್ಟ್ ಹತ್ತೈತೆ ರೀ ಇದು. ಅದು ಬಿಸಿಯಾಗಿ ತಿನ್ಬೇಕು ರೀ ಇವನ್ನ. ಇದ್ರ ಹಿಂಬಲ್ಲಿ ಏನು ಮತ್ತು ಚಟ್ನಿ ಏನೂ ಬೇಡ್ರಿ ಇದು. ಒಂದು ಕಪ್ ಚಾದ ಹಿಂಬಲ್ಲಿ ನಾವು ತಿಂದ್ರೆ ಮುಗಿದು ಹೋಗಿಬಿಡ್ತೈತೆ ರೀ. ಅಷ್ಟು ಟೇಸ್ಟಾಗಿ ಬರ್ತೈತೆ ರೀ ಇದು. ಈಗ ನೋಡಿರಿ ಇದನ್ನು ಹೊಳ್ಳೆ ಬೇಯಿಸಾಕತ್ತೀನಿ ರೀ ನಾನು. ಎರಡು ಮಗ್ಲ ನಾವು ಚೆಂದಾಗಿ ಬೇಯಿಸ್ಕೊಂಡಿವಪ್ಪ ಅಂದ್ರೆ ನಮ್ಮ ಪರೋಟ ಈಗ ರೆಡಿ ಆದವು ನೋಡಿರಿ. ಈಗ ತಾಟ್ ಹಚ್ಚಿ ಮಕ್ಕಳಿಗೆ ಹಾಕಿ ಕೊಟ್ಟಿವಿ ಅಂದ್ರೆ ಮುಗಿದು ಹೋತ್ರಿ. ನೋಡಿದ್ರೆ ಗೊತ್ತಾಗ್ತವೆ, ಕೈಯಾಗ ಹಿಡ್ದಾಗನ ಎಷ್ಟು ಮಸ್ತಾಗಿ ಎಷ್ಟು ಟೇಸ್ಟ್ ಬಂದಾವ ಅಂಥೇಳಿ ಅಷ್ಟು ಮೆತ್ತಗಾಗಿದಾವೆ ರೀ. ನೀವು ಒಮ್ಮೆ ಟ್ರೈ ಮಾಡಿರಿ ಇವನ್ನ. ಹೆಂಗೆ ಆಕ್ಕವ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ ವೀಕ್ಷಕರೇ.